ನಾನು ಇಲ್ಲಿದ್ದೀನಿ, ನೀನು ಅಲ್ಲೇನ್ ಮಾಡ್ತಾ ಇದೀಯಪ್ಪ ಅಂತ ಇಂಜಿನಿಯರ್ ಮೇಲೆ ಗರಂ ಆಗಿದ್ದಾರೆ. ರೈಲ್ವೆ ಅಂಡರ್ ಪಾಸ್ ಕೆಳಗೆ ನೀರು ನಿಲ್ತಿರುತ್ತೆ, ನೀರು ನಿಲ್ಲದಂತೆ ಸರಿ ಮಾಡಿಸುವಂತೆ ಸಿಎಂ ಸಿದ್ದರಾಮಯ್ಯನವರು ತಾಕೀತು ಮಾಡಿದ್ರಂತೆ. ಮಹದೇವಪುರ ವ್ಯಾಪ್ತಿಯ ಪಣತ್ತೂರಿನಲ್ಲಿ ಮಳೆ ಹಾನಿ ಪರಿಶೀಲನೆ ಸಂದರ್ಭದಲ್ಲಿ ಈ ರೀತಿಯಾಗಿ ನೋಡಿ, ಇವೆಲ್ಲ ಆ ಸಂದರ್ಭದಲ್ಲಿ ಆಗುವಂತಹ ಒಂದು ಸ್ಟ್ರಾಟಜಿಗಳಿವೆಲ್ಲ ಇವು. ಅಲ್ಲಿ ಹೋಗ್ಬಿಟ್ಟು ಒಂದಿಷ್ಟು ಅಧಿಕಾರಿಗಳು ಬೈದಂಗೆ ಮಾಡ್ಬಿಡೋದು. ಕೇಳಿಸ್ಕೊಳ್ಳಿ ಫಸ್ಟ್, ಆಮೇಲೆ ಮಾತಾಡೋಣ. ಯಾರ ಹತ್ರ ಇದ್ದೀನಿ ಫಾಲೋ ಅಪ್ ಮಾಡಿ ಸ್ವಂತ ಜಾಗದಲ್ಲಿ ಪೈಪ್ ಸರ್ಕಾರದ ಒಳ್ಳೆ ಕಥೆ. ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಪೈಪ್ ಜಾಗ ಬಿಟ್ಟು ಸೆಂಟ್ರ್ ನಮ್ಮ ಮನೆ ಸೆಂಟ್ರಲ್ಲಿ ನಿಮ್ಮ ಮನೆ ಸೆಂಟ್ರ್ ಅಲ್ಲ, ನಿಮ್ಮ ಅಕ್ಕನ ಜಾಗ ಅಂತ. ಈಗ ಯಾರ ಹತ್ರ ಇದ್ದೀನಿ ಫಾಲೋ ಅಪ್ ಮಾಡಿ ಸ್ವಂತ ಜಾಗದಲ್ಲಿ ಪೈಪ್ ಸರ್ಕಾರದ ಒಳ್ಳೆ ಕಥೆ. ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಪೈಪ್ ಜಾಗ ಬಿಟ್ಟು ಸೆಂಟ್ರ್ ನಮ್ಮ ಮನೆ ಸೆಂಟ್ರಲ್ಲಿ ನಿಮ್ಮ ಮನೆ ಸೆಂಟ್ರ್ ಅಲ್ಲ, ನಿಮ್ಮ ಅಕ್ಕನ ಜಾಗ ಅಂತ. ಈಗ ಇರ್ಬೇಕೆ ಅಲ್ಲಿ ನೋಡ್ತಾ ಇದ್ದೀನಿ, ಪ್ಲಾನ್ ನೋಡ್ತಾ ಇದ್ದೀನಿ. ಹೇಳ್ರಿ ಅದೇನು ಕೆಲಸ ಮುಗಿದೋಗ್ಬಿಟ್ಟಿದೆ ಸರ್. 3 ಇಶ್ಯೂ ಇದಾವೆ. ಒಂದು ROB, ಎರಡನೇದು ಫಾರೆಸ್ಟ್ನವ್ರಿಗೆ ಆಲ್ಟರ್ನೇಟಿವ್, ನಾನೇ ಫಾರೆಸ್ಟ್ ಬರೆದಿದ್ದೆ, ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡಬೇಕು. ನೋಡಿ, ಕೆಲವು ಕಡೆಗಳಲ್ಲಿ ಕೆಲವು ಸಮಸ್ಯೆಗಳಿದೆ. ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಳ್ಬೇಕಾಗಿರೋದು. ಇನ್ನೊಂದು ಕಡೆಗೆ ಕಾಮಗಾರಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಹೋಗುವಂಥ ಮೋರಿಗಳಲ್ಲಿ ನೀರನ್ನು ಬ್ಲಾಕ್ ಮಾಡುವಂಥ ಕೆಲಸ. ಮಗದೊಂದು ಕಡೆಗೆ ರೈಲ್ವೆ ಡಿಪಾರ್ಟ್ಮೆಂಟದು ಒಂದಿಷ್ಟು ಕೆಲವು ಕಡೆಗಳಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಅದನ್ನೇ ಅವ್ರು ಕೇಳ್ತಾ ಇರೋದು, ಇದು ಯಾರ ಕಡೆಗಿದೆ ಫೈಲ್ ನೋಡ್ರಪ್ಪ ಅಂತ ಹೇಳಿ. ಅದೇ ಬೆಂಕಿ ಹತ್ತಿದಾಗ ಬಾವಿ ತೋಡುವಂಥ ಕೆಲಸ ಅಂತ ಏನು ಹೇಳ್ತಾರೆ, ಅದೇ ಪರಿಸ್ಥಿತಿ. ಯಾಕೆ ಇಷ್ಟು ದಿನ ಎಲ್ಲ ಇದ್ದಾಗ ಯಾರು ಯಾಕೆ ತಲೆ ಕೆಡಿಸ್ಕೊಳ್ಳಿಲ್ಲ? ಅಲ್ಲಿಂಥ ಪರಿಸ್ಥಿತಿ ಆಗಿದೆ. ಹವಾಮಾನ ಇಲಾಖೆ 10-15 ದಿನಗಳಿಂದ ಹೇಳ್ತಾ ಇದೆ ಮಳೆ ಆಗುತ್ತೆ, ಹೆಚ್ಚಿನ ರೀತಿಯಲ್ಲಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿ. ಇಮ್ಮಿಡಿಯೇಟ್ ಆಗಿ ಅಲರ್ಟ್ ಯಾಕೆ ಆಗಲಿಲ್ಲ? ಬೇಕಾಗಿಲ್ಲ. ಈ ಸಂದರ್ಭದಲ್ಲಿ ಒಂದಿಷ್ಟು ಈ ರೀತಿಯಾಗಿ ಶೋಕೇಸನ್ನು ಆಗಬೇಕು. ಇನ್ನು ಉಪಮುಖ್ಯಮಂತ್ರಿಗಳ ವಿಚಾರದಲ್ಲಿ ಬರೋದಾದ್ರೆ, ಅವರು ಕೂಡ ಇವತ್ತು ಸಿರಿ ರೌಂಡ್ಸ್ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ. ಬೆಂಗಳೂರು ನಾಗರಿಕರ ರಕ್ಷಣೆ ನಮ್ಮ ಕರ್ತವ್ಯ. ಓಹೋ, ದೊಡ್ಡ ಸ್ಟೇಟ್ಮೆಂಟ್ ಇದು. ಯಾರೂ ಆತಂಕ ಪಡೋದು ಬೇಡ ಅಂತಿದ್ದಾರೆ. ಆದರೆ ನಿಮ್ಮ ಆಸ್ತಿ ಹಾಳಾಗ್ಲಿ ಬಿಡಿ, ಏನು ಸಮಸ್ಯೆ ಇಲ್ಲ. ಮಳೆ ಹಾನಿ ಪರಿಶೀಲಿಸಿದ ಬಳಿಕ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹದೇವಪುರ ಭಾಗದ ಸಮಸ್ಯೆಯನ್ನ ಹೇಳಿದ್ದಾರೆ. ಅದನ್ನೆಲ್ಲ ಬಗೆಹರಿಸ್ತೀವಿ, ದಟ್ಸ್ ಎ ಕಾಮನ್ ಸ್ಟೇಟ್ಮೆಂಟ್ ಅಲ್ವಾ. ಕೂಡಲೇ ಒತ್ತುವರಿ ತೆರವಿಗೆ ಸೂಚಿಸಿದ್ದೀವಿ ಅಂತಿದ್ದಾರೆ. ಇದನ್ನು ಯಾವಾಗ ಹೇಳಿದ್ರಿ ಸರ್? ಯಾಕೆ ಮಾಡಲಿಲ್ಲ? ಅದನ್ನು ತೆರವು ಮಾಡಿ ರಸ್ತೆ ಅಗಲೀಕರಣಕ್ಕೆ ಸೂಚಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತು ಅವಾಂತರವಾಗ್ಬಿಟ್ಟಿದೆ ಅಂತೇಳಿ ಗೊತ್ತು. ತಗ್ಗು ಪ್ರದೇಶದಲ್ಲಿ ನೀರು ನಿಲ್ಲುತ್ತೆ ಅಂತೇಳಿ ನೀರು ಹೋಗೋ ರೀತಿಯಲ್ಲಿ ಏನು ವ್ಯವಸ್ಥೆ ಮಾಡಿದ್ದೀರಾ? ಯಾವ ರೀತಿಯಾಗಿ? ಅದನ್ನೇ ಜನ ಕೇಳ್ತಾ ಇರೋದು. ನಮಗೂ ಗೊತ್ತು ತಗ್ಗು ಪ್ರದೇಶಗಳಿಗೆ ನೀರು ಹೋಗುತ್ತೆ, ಕೆರೆಗಳನ್ನೆಲ್ಲ ಒತ್ತುವರಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟು ಅಲ್ಲಿ ಮನೆಗಳನ್ನೆಲ್ಲ ಕಟ್ಟಿಸ್ಬಿಟ್ಟಿದ್ದೀರಾ. ವಾಟ್ ನೆಕ್ಸ್ಟ್? ಮುಂದೇನು? ಅಲ್ಲಿ ನೀರು ಹರಿದು ಹೋಗೋ ರೀತಿಯಲ್ಲಿ ಸರಾಗವಾಗಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿರೋರು ಯಾರು? ಮೊದಲು ಚುನಾವಣೆಯನ್ನು ನಡೆಸಿ, ಪಾಲಿಕೆ ಚುನಾವಣೆಯನ್ನು, ಕಾರ್ಪೊರೇಟರ್ಗಳನ್ನು ಕೊರಳಪಟ್ಟಿ ಹಿಡ್ಕೊಂಡು ಕೇಳ್ತೀವಿ ಯಾಕೆ ಕೆಲಸ ಮಾಡಿಸಿಲ್ಲ ಅಂಥೇಳಿ. ನಿಮ್ಮನ್ನೆಲ್ಲಿ ಕೇಳೋಕ್ಕಾಗತ್ತೆ ಸರ್? ನಿಮ್ಮ ಪೊಸಿಷನ್ ಏನು, ನೀವೇನು? ಅಟ್ಲೀಸ್ಟ್ ವಾರ್ಡ್ಗಳಲ್ಲಿ ನಮಗೆ ಸಿಕ್ಕರೆ ಕಾರ್ಪೊರೇಟರ್ಗಳನ್ನು ಕೇಳ್ತೀವಪ್ಪ. ಪುರ ಭಾಗದಲ್ಲಿ ಬಂದು ನಮ್ಮ ಮಾಜಿ ಮಂತ್ರಿಗಳು ಅವರ ಸಮಸ್ಯೆ ಎಲ್ಲ ತೋರಿಸಿದ್ದಾರೆ, ಅವರ ಕ್ಷೇತ್ರದ್ದು. ಇದು ಬಹಳ ಅರ್ಥಪೂರ್ವಕವಾಗಿದೆ. ನಾವು ಕೂಡಲೇ ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಫೋಟೋ ವಿಡಿಯೋ ಮಾಡಿ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಎಮರ್ಜೆನ್ಸಿ ಕ್ಲಾಸ್ನ ಉಪಯೋಗಿಸಿ ಡಿಸಾಸ್ಟರ್ ಮಾಡಿ ಹೊಡೆದಾಕಿ ರೋಡ್ನ ವೈಡನಿಂಗ್ ಮಾಡೋಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ದೇವೆ. ನಂಬರ್ 1. ಎರಡನೇದು, ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದೋ ಅದಕ್ಕೆ KRD ಅವ್ರಿಗೂ ಕೂಡ ನಾವು ಮಾತಾಡಿದ್ದೀವಿ. ಇಮಿಡಿಯೇಟ್ ಇನ್ನೊಂದು ವಾರ 10 ದಿನದಲ್ಲಿ ಆ ರೋಡ್ ಓಪನ್ ಆಗೋಂಥ ಕೆಲಸ ಆಗ್ತದೆ. ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಪ್ರದೇಶ ಇವತ್ತು ನಾವು ವಿಸಿಟ್ ಮಾಡ್ತಾ ಇದ್ದೀವಿ, ಇನ್ನೂ ಭಾಳ ಕಡೆ ಇದೆ. ಒಟ್ಟು 22 ಕಡೆ ಇಂಥ ಸಮಸ್ಯೆ ನಾವು ಕಾಣ್ತಾ ಇದ್ದೀವಿ. ಮೊದಲು 210 ಕಡೆ ಇತ್ತು, ಈಗಾಗಲೇ ಅನೇಕ ಕಡೆ ಎಲ್ಲ ಕೆಲಸ ಆಗ್ತಾಯಿದೆ. ಏನು ಮೊದಲು ಇದ್ದಂಥಕ್ಕೂ ಈಗ ಕಡಿಮೆ ಆಗಿದೆ. ಸೊ ನಾವು ಬೆಂಗಳೂರು ನಾಗರಿಕರಿಗೆ ರಕ್ಷಣೆ ಮಾಡೋಂಥ ಕೆಲಸ ಖಂಡಿತ ನಾವು ಮಾಡ್ತೀವಿ. ಯಾರು ಆತಂಕ ಪಡೋದು ಬೇಡ. ಈ 150 ಅಡಿ ರಸ್ತೆ ಬಗ್ಗೆ ನಮ್ಮ ಅರವಿಂದ್ ನಿಂಬಾಳಿ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಅದನ್ನು ಕೂಡಲೇ ನಾನು ಅಧಿಕಾರಿಗಳಿಗೆ ನಾನು ಹೇಳಿ ಆ ಸಮಸ್ಯೆ ಬಗೆಹರಿಸುವಂಥ ಕೆಲಸ ನಾವು
ಸರ್ ಈಗೆಲ್ಲ ಆಗೋ ಮಾತಲ್ಲ ಸರ್ ಅದು. ಯಾಕೆ ಅಂತಂದ್ರೆ ನೀವು ಕಾಮಗಾರಿ ಈಗ ಶುರು ಮಾಡೋಕ್ಕೂ ಬರಲ್ಲ, ಮಳೆಗಾಲ ಶುರು ಆಗ್ಬಿಡುತ್ತೆ. ಏನು ಮಾಡ್ತೀರಾ ನೀವು ಕಾಮಗಾರಿಯನ್ನು ಮಳೆಗಾಲ ಬಂದಾಗ? ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು 3 ತಿಂಗಳು ಹಂಗೆ ತಳ್ಳೋದು, ಹಿಂಗೆ ಮಾತನಾಡ್ಕೊಂಡು ಮಳೆ ಹಾನಿಯಾದ ಪ್ರದೇಶಕ್ಕೆ CM ಹೋಗಲಿಲ್ಲ. ಹಾಗಾಗಿ ಜನ ಎಲ್ಲ ಬೇಸರವನ್ನು ವ್ಯಕ್ತಪಡಿಸಿದರು. ಜೊತೆಗೆ ಸ್ಥಳೀಯ ಶಾಸಕ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದರು. ಅವ್ರು ಬರಲಿಲ್ಲ ಅಂದರೆ ನಾನೇನ್ರಿ ಮಾಡಲಿ, ಅನುದಾನ ಕೊಟ್ಟರೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಬೈರತಿ ಬಸವರಾಜ್ ಅವರು ಹೇಳಿದ್ದಾರೆ. ನನ್ನದೇ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡಿದ್ದೀನಿ ನಾನು ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇರೋದು. ಸಾಯಿ ಲೇಔಟ್ನಲ್ಲಿ ಪರಿಶೀಲನೆ ವೇಳೆ ಗರಂ ಆಗಿ ಮಾತನಾಡಿದ್ದಾರೆ ಬೈರತಿ ಬಸವರಾಜ್ ಅವರು. CM ವಿರುದ್ಧ ಶಾಸಕ ಬೈರತಿ ಬಸವರಾಜ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು. ಕಾರಣ ಅಲ್ಲಿ ಸಾಯಿ ಲೇಔಟ್ನಲ್ಲಿ ಎಲ್ಲಿ ಜಾಗ ನೀರು ಬಿದ್ದಿದೆಯೋ ಅಲ್ಲಿಗೆ ಬಾ ಅಂದರೆ ಹೋಗಿಲ್ವಂತೆ ಮುಖ್ಯಮಂತ್ರಿಗಳು. ಹಂಗಾಗಿ ನಾನು ಅವ್ರನ್ನ ಕೈ ಹಿಡಿದು ಕರ್ಕೊಂಡು ಹೋಗುವಂಥದ್ದು ಅಲ್ಲ. ಈಗ ನನ್ನದೇ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡಿದ್ದೀನಿ. ಹಂಗಾಗಿ ನಾನು ಎಲ್ಲೋ ಒಂದು ಕಡೆ ಅವ್ರ ಜೊತೆ ಎಲ್ಲಿ ಗಂಟೆ ಬರ್ತಾರೆ ಅಲ್ಲಿ ಗಂಟೆ ಹೋಗಿದ್ದೀನಿ. ಅವ್ರು ಬರಲಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ, ಅದನ್ನ ಅಲ್ಲ ಸರ್. ಬರ್ತಾ ಇದ್ದೀವಿ ಎಲ್ಲ ಹೇಳಿದ್ದಾರೆ. ಮತ್ತು ಅವರು 2 ಸರಿ ಬಂದಿದ್ದಾರೆ, ಹಿಂದಿನ ಮುಖ್ಯಮಂತ್ರಿಗಳಿದ್ದಾಗೂ ಕೂಡ ಬಂದಿದ್ದಾರೆ. ಹಂಗಾಗಿ ಅವ್ರಿಗೆ ಗೊತ್ತಿದೆ. ಹಂಗಾಗಿ ಮತ್ತೆ ಏನು ಅಂತೇಳಿ ಹೋಗಿದ್ದಾರೆ ಅಷ್ಟೇ. ನಾನು ಏನು ಹೇಳಿದ್ದೀನಿ, ಮುಂದಿನ ಮಳೆಗಾಲ ಬರೋದ್ರೊಳಗಡೆ ನಿಮ್ಮ ಪರಿಸ್ಥಿತಿ ನಿವಾರಿಸುವಂಥ ಕೆಲಸ ಮಾಡ್ತೀನಿ. ಅವತ್ತೇನಾದರೂ ಆಗಿಲ್ಲ ಅಂದಾಗ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಇಷ್ಟು ಹೇಳ್ತೀನಿ. ನಾನು ಅವ್ರನ್ನ